ನಾವು ಮಾಡಿರತಕ್ಕಂಥ ಗ್ರೇಟರ್ ಮೈಸೂರು ಆಗಿರ್ಬೋದು, ನಾವು ಮಾಡಿದಂಥ ಡೆವಲಪ್ಮೆಂಟ್ ವಿಚಾರ ಎಲ್ಲ ನಾವು ಮಾಡಿರೋದಕ್ಕೆ ನಿಮ್ಮ ಬೋರ್ಡ್ ಹಾಕೊಳ್ಳೋದನ್ನು ಬಿಟ್ಟು ನಿಮಗೆ ತಾಕತ್ತಿದ್ರೆ ಸ್ಥಳೀಯ ಚುನಾವಣೆ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಡೆಸಿ ತೋರಿಸಿ ಅಂತ ಹೇಳೋದಕ್ಕೆ ನಿಮಗೆ ಬಹಿರಂಗ ಸವಾಲಾಗ್ತಾಯಿದ್ದೀನಿ. ಯಾಕೆ ಅಂತೇಳಿದ್ರೆ ಇವತ್ತು ಕಾರ್ಪೊರೇಷನ್ ಅನ್ನೋದೊಂದು ಮೇಂಟೆನೆನ್ಸ್ ಬಾಡಿ. ನೀವು ಗ್ರೇಟರ್ ಮೈಸೂರನ್ನ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ವಾರ್ಡ್ಗಳನ್ನ ನೀವು ಸೇರಿಸಬೇಕು ಅಂತೇಳಿ ನೀವು ಹೆಸರುಗಳನ್ನ ಕೊಟ್ಟಿದ್ದೀರಿ, ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡುವಂಥ ಬಾಡಿ ಯಾವುದು? ಮೂಡಾಕ್ ಕೊಡ್ತೀರಾ ಇಲ್ಲ ಬೇರೆ ಯಾವ್ದಾರು ಸಂಸ್ಥೆ ಕೊಡ್ತೀರಾ? ಡೆವಲಪ್ಮೆಂಟ್ ಮಾಡಿ ಅವ್ರು ಯಾವಾಗ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ? ಹ್ಯಾಂಡ್ ಓವರ್ ಆದಮೇಲೆ ತಾನೇ ಕಾರ್ಪೊರೇಷನ್ ಚುನಾವಣೆ ಮಾಡೋಕ್ಕಾಗೋದು. ನೀವು ಯಾಕೆ ಈ ಬುರ್ಡೆ ಬಿಟ್ಕೊಂಡು ಓಡಾಡ್ತಾ ಇದ್ದೀರಾ ಚುನಾವಣೆ ಮಾಡ್ತೀವಿ ಅಂತ? ನೀವು ನೇರವಾಗಿ ಜನಗಳಿಗೆ ತಿಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ತುಂಬ ಆಸೆ ಇಟ್ಕೊಂಡಿದ್ದಾರೆ ಜನ. ನೀವು ಯಾವುದೇ ಕಾರಣಕ್ಕೂ ಚುನಾವಣೆನ ಇತ್ತೀಚಿನ ದಿನಗಳಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ 2028ಕ್ಕೆ 10 ವರ್ಷಕ್ಕೊಂದು ಸತ ಡಿಲಿಮಿಟೇಷನ್ ಆಗಬೇಕು. ಡಿಲಿಮಿಟೇಷನ್ ಆದಮೇಲೆ ನೀವೇನೀಗ 65 ವಾರ್ಡ್ ಇದೆ ಪ್ಲಸ್ ವಿಜಯನಗರ ಥರ್ಡ್ ಸ್ಟೇಜ್ನ ನಮ್ಮ ಕಾರ್ಪೊರೇಷನ್ಗೆ ಸೇರ್ಸೋಕ್ಕೆ ಯಾವ ಸರ್ಕಾರ ಸ್ವಾಮಿ ಮಾಡಿದ್ದು? ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು. ಅವತ್ತು ಪ್ರತಾಪ್ ಸಿಂಹ ಅವರು ಹೋರಾಟ ಮಾಡಿ ಅದನ್ನು ಕೂಡ ಕಾರ್ಪೊರೇಷನ್ ಸೇರಿಸುವಂಥ ಕೆಲಸ ಮಾಡಿದ್ರು. ಈ 66 ವಾರ್ಡು ಪ್ಲಸ್ 11 ವಾರ್ಡು ಏನು ಗ್ರೇಟರ್ ಮೈಸೂರು 77 ವಾರ್ಡ್ ಆಗುತ್ತೆ. 77 ವಾರ್ಡ್ ಆದಮೇಲೆ ನೀವು ಇದನ್ನು ಮಾಡಬೇಕಾದಂಥ ಸಂದರ್ಭ ಡಿಲಿಮಿಟೇಷನ್ ಮಾಡಿದ್ರೆ 2028ಕ್ಕೆ 10ರಿಂದ 12 ಸಾವಿರಕ್ಕೆ ಒಂದು ವಾರ್ಡ್ ಮಾಡಬೇಕು ಅಂತ ನಿಗದಿ ಇದೆ. 10ರಿಂದ 12 ಸಾವಿರ ವಾರ್ಡ್ ಮಾಡಿದ್ರೆ ಎಷ್ಟು ವಾರ್ಡ್ ಆಗುತ್ತೆ? 100ಕ್ಕೂ ಮೇಲ್ಪಟ್ಟಾಗುತ್ತೆ ವಾರ್ಡು. ಇದನ್ನೆಲ್ಲ ಪ್ರೊಸೆಸಿಂಗ್ ಮಾಡೋದಕ್ಕೆ 2028ರಲ್ಲೇ ನೀವು ಸಾಧ್ಯನಾ? ಅದು 1 ವರ್ಷ 2 ವರ್ಷ ಹಿಡಿತದೆ. ನೀವು ನನ್ನ ಲೆಕ್ಕದಲ್ಲಿ 2029ಕ್ಕೆ ಸಂಸದರ ಚುನಾವಣೆ ಆದಮೇಲೆ ನೀವು ಚುನಾವಣೆ ಮಾಡೋಕ್ಕಾಗತ್ತೆ ಅಂತೇಳಿ ನನ್ನ ವೈಯಕ್ತಿಕ ಅನಿಸಿಕೆಯನ್ನು ನಾನು ತಿಳಿಸ್ತಾ ಇದ್ದೀನಿ. ಇದ್ರ ವಿಚಾರವಾಗಿ ಯಾವ್ದಾರ ವಿಚಾರ ಇದ್ದರೆ ಯಾರೇ ಬೇಕಾದ್ರೂ ಬರ್ಬೋದು. ನೇರವಾಗಿ ದಾಖಲಾತಿ ಇಟ್ಕೊಂಡು ನಾನು ಇದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಈಗ ಬೆಂಗಳೂರು